ಕೊಡಿಗೇರ ಅವರು ಬರ್ಲಿ ಜೋರಾದ ಚಪ್ಪಾಳೆ. ಸಗ್ಗದ ಆಹಾ ಸಗ್ಗದ ಓಹೋ ಸಗ್ಗದ ಸಿರಿ ಬಂತು ನಮ್ಮೂರಿಗೆ, ಸುಗ್ಗಿಯ ಸೊಬಗಿಂದ ನಮ್ಮೂರಿಗೆ. ಸಗ್ಗದ ಆಹಾ ಸಗ್ಗದ ಓಹೋ ಸಗ್ಗದ ಸಿರಿ ಬಂತು ನಮ್ಮೂರಿಗೆ, ಸುಗ್ಗಿಯ ಸೊಬಗಿಂದ ನಮ್ಮೂರಿಗೆ, ಸುಗ್ಗಿಯ ಸೊಬಗಿಂದ ನಮ್ಮೂರಿಗೆ. ಎತ್ತೆತ್ತಲೋ ತೆನೆ ಚೆಲ್ಲಿ ಹಾಲ, ಚಿಲಿಬಿಲಿ ಹರಿಸಿತೋ ಹಕ್ಕಿಯ ಮೇಳ. ಎತ್ತೆತ್ತಲೋ ತೆನೆ ಚೆಲ್ಲಿ ಹಾಲ, ಚಿಲಿಬಿಲಿ ಹರಿಸಿತೋ ಹಕ್ಕಿಯ ಮೇಳ. ಕಣಕಣದಲ್ಲೂ ಬಂಗಾರ ಜಾಲ, ಕಣಕಣದಲ್ಲೂ ಬಂಗಾರ ಜಾಲ. ಬೆರಗಾಗಿ ನಿಂತಿತೋ ಚಲಿಸದೆ ಕಾಲ, ಬೆರಗಾಗಿ ನಿಂತಿತೋ ಚಲಿಸದೆ ಕಾಲ. ಸಗ್ಗದ ಸಗ್ಗದ ಓಹೋ ಸಗ್ಗದ ಸಿರಿ ಬಂತು ನಮ್ಮೂರಿಗೆ, ಸುಗ್ಗಿಯ ಸೊಬಗಿಂದ ನಮ್ಮೂರಿಗೆ, ಸುಗ್ಗಿಯ ಸೊಬಗಿಂದ ನಮ್ಮೂರಿಗೆ. ಚಾವಡಿ ಮುಂದೆ ಚಪ್ಪರವಿದ್ದು, ಸೇರಿತೋ ಊರೆಲ್ಲ ಗುಜುಗುಜು ಸದ್ದು. ಚಾವಡಿ ಮುಂದೆ ಚಪ್ಪರವಿದ್ದು, ಸೇರಿತೋ ಊರೆಲ್ಲ ಗುಜುಗುಜು ಸದ್ದು. ಬೆಳದಿಂಗಳಿರುಳಲ್ಲಿ ಬಯಲಾಟವಿದ್ದು, ಬೆಳದಿಂಗಳಿರುಳಲ್ಲಿ ಬಯಲಾಟವಿದ್ದು. ನೋಡಲು ಬಂದರು ಗೌಡರೆ ಖುದ್ದು, ನೋಡಲು ಬಂದರು ಗೌಡರೆ ಖುದ್ದು. ಸಗ್ಗದ ಆಹಾ ಸಗ್ಗದ ಓಹೋ ಸಗ್ಗದ ಸಿರಿ ಬಂತು ನಮ್ಮೂರಿಗೆ, ಸುಗ್ಗಿಯ ಸೊಬಗಿಂದ ನಮ್ಮೂರಿಗೆ, ಸುಗ್ಗಿಯ ಸೊಬಗಿಂದ ನಮ್ಮೂರಿಗೆ. ಹೂಕಾಯಿ ನೀಡುವೆವು ದೀಪವ ನುರಿಸಿ, ಬಾರಮ್ಮ ಮಾರಮ್ಮ ಬಾಗೌರಿ ಅರಸಿ. ಹೂಕಾಯಿ ನೀಡುವೆ ದೀಪವ ನುರಿಸಿ, ಬಾರಮ್ಮ ಮಾರಮ್ಮ ಬಾಗೌರಿ ಅರಸಿ. ಊರಾಚೆ ಹನುಮ ಬಾನಮ್ಮ ಹರಸಿ. ಬಾನಮ್ಮ ಹರಸಿ, ಊರಾಚೆ ಹನುಮ ಬಾನಮ್ಮ ಹರಸಿ. ಶರಣು ಶರಣಂಬೇವು ತುಂಗೆಗೆ ನಮಿಸಿ, ಶರಣು ಶರಣಂಬೇವು ತುಂಗೆಗೆ ನಮಿಸಿ. ಸಗ್ಗದ ಸಗ್ಗದ ಓಹೋ ಸಗ್ಗದ ಸಿರಿ ಬಂತು ನಮ್ಮೂರಿಗೆ, ಸುಗ್ಗಿಯ ಸೊಬಗಿಂದ ನಮ್ಮೂರಿಗೆ, ಸಗ್ಗದ ಸಿರಿ ಬಂತು ನಮ್ಮೂರಿಗೆ, ಸುಗ್ಗಿಯ ಸೊಬಗಿಂದ ನಮ್ಮೂರಿಗೆ. ತಂದಾನೋ ತಾನೇ ತಂದಾನೋ
ತಂದಾನೋ. ಥ್ಯಾಂಕ್ ಯು ಅಕ್ಕ. ಹೇಗಿದ್ದೀರಾ? ನಾನು ಸರಸ್ವತಿ ಕೃಪಾಶೀರ್ವಾದದಿಂದ ಚೆನ್ನಾಗಿದ್ದೀನಿ, ನಿಮ್ಮೆಲ್ಲರ ಕೃಪಾಶೀರ್ವಾದದಿಂದ ಚೆನ್ನಾಗಿದ್ದೀನಿ. ಸೂಪರ್, ಫುಲ್ ಜೋಶ್ ಅಲ್ಲಿ ಇದ್ದೀರಾ? ಒಂದು ಲೆವೆಲ್ ಆಗಿದ್ದೀನಿ, ಜೋಶ್ ಅಂತೂ ಇಲ್ಲ, ಈ ಕಡೆ ಹಿಂಗಂತೂ ಇಲ್ಲ, ಒಂದು ಲೆವೆಲ್ ಆಗಿದ್ದೀನಿ. ಜೋಶು ಇಲ್ಲ, ಹಿಂಗೂ ಇಲ್ಲ, ಹಂಗೂ ಇಲ್ಲ. ನಾನು ಹೆಂಗಿದ್ದೀನಿ ನನಗೆ ಗೊತ್ತಿಲ್ಲ. ನಮ್ಮಮ್ಮನೇ ಸರಸ್ವತಿನೇ ಹೇಳ್ಬೇಕು ನಾನು ಹೆಂಗಿದ್ದೀನಿ. ಹೌದಾ? ನಾನು ಹೆಂಗಿದ್ದೀನಿ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಅರ್ಚನಾ ಮ್ಯಾಮ್, ಹೇಗೆ ಅನ್ನಿಸ್ತು ಈ ಹಾಡನ್ನ? ನಿಮಗೆ ಏನು ರೇಂಜ್ ಪ್ರಾಬ್ಲಮ್ ಏನಿಲ್ಲ ಅಲ್ವಾ? ಇಲ್ಲ ಸಿಸ್ಟರ್. ಇನ್ನೊಂದು ಮನೆ ಹೆಚ್ಚು ಮಾಡ್ಕೊಂಡು ಹಾಡಿದಿದ್ರೆ ಇನ್ನೊಂದು ಆ್ಯಕ್ಚುಲಿ ಈ ರಾಗ ಹಾಂ ರೀ. ಮತ್ತು ಆ ಸಾಹಿತ್ಯದ ಒಂದು ಫೀಲ್ ಏನಿದೆ, ಹಾಂ ಅಕ್ಕ. ಸಗ್ಗದ ಸಿರಿ ಬಂತು ಅಂದರೆ ಅದು ಸಂಭ್ರಮ ಅಲ್ವಾ? ಹೌದು ಅಕ್ಕ, ಸಂಭ್ರಮ. ಈ ರಾಗ ಯೂಶಲಿ ಸ್ಯಾಡ್ ಇದಕ್ಕೆ ಬಳಸ್ತಾರೆ. ಹೌದು ಹೌದು ಹೌದು. ಹಾಂ, ತುಂಬ ಹಾರ್ಟ್ ಬ್ರೇಕ್ ಆಗಿರೋಂಥ ಸಮಯದಲ್ಲೋ ಅಥವಾ ತುಂಬ ಪೇಯ್ನ್ ಆಗಿರೋಂಥ ಸಮಯದಲ್ಲಿ ಈ ರಾಗವನ್ನು ಬಳಸಿ ಟ್ಯೂನ್ ಮಾಡ್ತಾರೆ. ಇಲ್ಲ ಅಕ್ಕ, ನಾನು ಯಾಕೆ ಈ ರಾಗದಾಗ ಹಾಡಿದೆ ಅಂದ್ರೆ, ನಾನು ಮೊದಲು 2 ಹಾಡನ್ನ ಮಧ್ಯಮ ಸರಂಗ ರಾಗದಲ್ಲೂ ಹಾಡಿದೆ. ಕಂಪೋಸ್ ನೀವೇ ಮಾಡಿದ್ದಾ? ಇದು ಹೌದು, ಮೊನ್ನೆ ಶನಿವಾರ ನೈಟ್ ಕೂತ್ ನಾನೇ ಕಂಪೋಸ್ ಮಾಡಿರೋದು. ಓ, ಓಕೆ. ಕಂಪೋಸ್ ಮಾಡುವಂಥವ್ರು ಯಾವಾಗಲೂ ಆ ಸಾಹಿತ್ಯವನ್ನು ಓದ್ಕೊಂಡು ಅದರ ಭಾವ ಏನಿದೆ ಅದಕ್ಕೆ ತಕ್ಕ ರಾಗವನ್ನ ಸೆಲೆಕ್ಟ್ ಮಾಡ್ಕೊಂಡು ಕಂಪೋಸ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇದೇನಾಯ್ತು, ಸ್ಟಾರ್ಟಿಂಗೇನೆ ಒಂಥರ ಡ್ರಾಪ್ ಆಯ್ತು, ಒಂಥರ ಸ್ಯಾಡ್ ಫೀಲಿಂಗ್ ಬಂತು. ಆಮೇಲೆ ನೀವು ಇನ್ನೊಂದು ಮನೆ ಶ್ರುತಿ ಹೆಚ್ಚು ಮಾಡ್ಕೊಂಡು ಹಾಡಿದ್ರೆ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಜೋಶ್ ಇರ್ತಿತ್ತು ಅಂತ ನನಗನ್ನಿಸ್ತು. ಅದು ಬಿಟ್ರೆ ಇನ್ನೆಲ್ಲ ಚಂದ ಇತ್ತು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು ಮ್ಯಾಮ್. ಆಮೇಲೆ ಒಂದು ವಿಚಾರ ನಾನು ಹೇಳಲೇಬೇಕು ನಮ್ಮ ಟೆಕ್ನಿಕಲ್ ಟೀಮಿಗೆ. ಪ್ರತಿ ಹಾಡಿಗೂ ಅಷ್ಟು ಚಂದದ ಸ್ಲೈಡ್ಸನ್ನ ಆರಿಸಿ ನೋಡೋದಕ್ಕೆ 2 ಕಣ್ಣು ಸಾಲದು. ಆ ಬ್ಯಾಕ್ ಡ್ರಾಪ್ನ ನೋಡೋದಕ್ಕೆ ಆ ಸೆಟ್ ಇರ್ಬೋದು, ಎಷ್ಟು ಸುಂದರವಾದ ಸೆಟ್ಟು, ಆಮೇಲೆ ಆ ಬ್ಯಾಕ್ ಡ್ರಾಪ್ಗಳನ್ನು ಸೆಲೆಕ್ಟ್ ಮಾಡಿ ಹಾಕುವಂಥದ್ದು. ಇವರಿಗೆಲ್ಲ ನಮ್ಮ ಟೆಕ್ನಿಕಲ್ ಟೀಮ್ ಒಂದು ಜೋರಾದ ಚಪ್ಪಾಳೆ ಬರಬೇಕು. ಎಂಥ ಅಮೇಝಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಹ್ಯಾಟ್ಸ್ ಆಫ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ ಪಾಪ ತೆರೆಮರೆಯಲ್ಲೇ ಕೆಲಸ ಮಾಡ್ತಿರ್ತಾರೆ. ಅವರಿಗೆ ನಾವು ಪ್ರತಿ ಕ್ಷಣ ನೆನೆಸ್ಕೊಳ್ಳೇಬೇಕಾಗುತ್ತೆ. ಥ್ಯಾಂಕ್ ಯು ಎಲ್ಲರಿಗೂ. ಈವನ್ ದ ಕ್ಯಾಮ್ರಾಮನ್, ಎಡಿಟ್ ಮಾಡೋವಂಥವ್ರು, ಈ ಪ್ರತಿಯೊಬ್ಬರು ನಮ್ಮನ್ನೆಲ್ಲ ಅಷ್ಟು ಸುಂದರವಾಗಿ ಕಾಣಿಸೋವಂಥವ್ರು ಇದ್ರ ಮೇಲೆ, ಸ್ಕ್ರೀನ್ ಮೇಲೆ, ಎಲ್ಲರಿಗೂ ನಾನು ಈ ವೇದಿಕೆಯ ಮುಖಾಂತರ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮ್ಯಾಮ್, ವೆರಿ ಸ್ವೀಟ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪ್ರೇಮ್ಗಲ್ ಸರ್. ಕುಮಾರ್ ಬಡ್ಗೇರ್ ಅವರೇ ನಮಸ್ಕಾರ ಸರ್. ತುಂಬ ಸ್ಲೋ ಆಗಿ ತುಂಬ ಚಂದ ತಗೊಂಡೋದ್ರಿ ಕಡೆವರೆಗೂ. ಹಾಂ ಸರ್. ಅದಕ್ಕೆ ಇಡೀ ವಾದ್ಯವೃಂದ ನಿಮ್ಮ ಜೊತೆ ಯಾವ ರೀತಿ ಸಹಕರಿಸ್ತ ಅಂತ ಹೇಳಿದ್ರೆ, ಎಲ್ಲಿ ಒಂದು ತಾಳ ಒಂದು ಚೂರು ಹೆಚ್ಚು ಕಮ್ಮಿ ಆಗದೆ ತಗೊಂಡೋದ್ರು ನಿಮ್ಗೆ ಹಾಡಿಗೆ. ಹೌದು ಸರ್. ಆದರೆ ಆ ಸಂಭ್ರಮದಲ್ಲಿ ಇನ್ನು ಸ್ವಲ್ಪ ಜೋಶಾಗಿ ಆಡಿದ್ರೆ ಚಂದ ಇತ್ತು ಅಂತ ಮಾಡ್ಕೋತೀನಿ ಸರ್. ಪರವಾಗಿಲ್ಲ. ಹಾಂ ಸರ್. ಅಲ್ಲ, ತಪ್ಪಂತಲ್ಲ ಅದು. ಇಲ್ಲ ಸರ್. ಹ್ಞೂ ಸರ್, ಸಜೆಷನ್ ಅಷ್ಟೇ. ಹಾಂ ಸರ್. ಅಲ್ಲ, ಇದು ಸಜೆಷನ್ ಕೊಟ್ಟಿರೋದು ಇಂಪ್ರೂವ್ ಮಾಡ್ಕೊಳ್ತೀನಿ ಸರ್. ಈ ಹಾಡುಗಳ ಸಂಭ್ರಮ ಅಂತಂದ್ರೆ ಹಂಗಿರ್ಬೇಕಲ್ಲ. ಹ್ಞೂ ಸರ್. ನಡಿ ನಮ್ಮೋಲ ನೋಡೋಣ ಬಾರ, ಬೆಳೆದು ನಿಂತಾವ ಚೊಕ್ಕ ಬಂಗಾರ. ಇವು ಸುಗ್ಗಿ ಹಾಡುಗಳೇ ಹಂಗೆ ಅಲ್ವಾ? ಆ ಕೋಲಾಟದ ಪದ ಈ ಥರದ್ದಿರಲ್ಲ. ಯಾವಾಗಲೂ ಕಂಪೋಸ್ ಮಾಡಬೇಕಾದ್ರೆ, ಹಾಡಬೇಕಾದ್ರೆ ಇದನ್ನೆಲ್ಲ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಮೊದಲು ಸಾಹಿತ್ಯವನ್ನ ಅರ್ಥ ಮಾಡ್ಕೋಬೇಕು ಅಲ್ವಾ? ವೇಮ್ಗಲ್ ಸರ್ ಹೇಳ್ದಂಗೆ ಅಲ್ಲಿ ಖುದ್ದು ಗೌಡ್ರೆ ಬಂದ್ರು ನೋಡಕ್ಕೆ, ಯಾಕಪ್ಪ ಅವನ್ ಬೆಳೆ ಬೆಳೆದಿಲ್ವೇನೋ ಜಾಸ್ತಿ ನೋಡ್ಕೊಂಡು ಅಲ್ವಾ? ಇನ್ನೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ನನಗೆ ನಿಮ್ಮೆಲ್ಲ ಹಾಡುಗಳು ಒಂದೇ ತರ ಕೇಳ್ತಾ ಇದೀವೇನೋ ಅಂತ ಅನಿಸ್ತಾ ಇದೆ. ಬೇರೆ ಬೇರೆ ಪ್ರಕಾರದ ಹಾಡುಗಳನ್ನ ಮುಂದಿನ ದಿನದಲ್ಲಿ ನಿಮ್ಮಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಫುಲ್ ಖುಷಿಲಿ ಹಾಡ್ತೀರಾ? ಥ್ಯಾಂಕ್ ಯು ಸೋ ಮಚ್.